ಇದು ಆ್ಯಸ್ ಯೂಶುವಲ್ ಫಂಕ್ಷನ್ ಅಲ್ಲ, 50ನೇ ವರ್ಷದ ಆ್ಯನಿವರ್ಸರಿ, ನೆನಪಿರಲಿ. ಮೇಡಮ್, ನೀವು ಹೇಳಿದ್ರಲ್ಲ ನಮ್ಮ ಹಳೆ ವಿದ್ಯಾರ್ಥಿಗಳು ದೇಶ ವಿದೇಶಗಳಲ್ಲಿದ್ದಾರೆ, ದೊಡ್ಡ ದೊಡ್ಡ ಹುದ್ದೆನಲ್ಲಿದ್ದಾರೆ ಅಂತ ಹೇಳಿ, ಅವ್ರನ್ನೆಲ್ಲ ಸೇರಿಸಿ ಒಂದು ಗ್ರ್ಯಾಂಡ್ ಫಂಕ್ಷನ್ನೇ ಮಾಡೋಣ. ಎಸ್, ಗೆಟ್ ಟುಗೆದರ್ ಏನೋ ಫೈನ್, ಆದರೆ ಫಂಕ್ಷನು ಅಂತ ಏನು ಮಾಡ್ತೀರಿ? ಹಾಂ, ಮ್ಯಾಮ್, ಈ ಪಾರ್ಟಿ ಗ್ರ್ಯಾಂಡ್ ಫಂಕ್ಷನ್ ಇದಕ್ಕೆಲ್ಲ ದುಡ್ಡು ಸ್ಪೆಂಡ್ ಮಾಡೋದ್ರ ಬದಲು ಬಡ ವಿದ್ಯಾರ್ಥಿಗಳಿಗೆ ಎಜುಕೇಷನ್ಗೆ ಹೆಲ್ಪ್ ಮಾಡ್ಬೋದಲ್ಲ ಮ್ಯಾಮ್? ಅದನ್ನು ಬೇಕಾದರೆ ನಮ್ಮ ಕಾಲೇಜ್ ಫಂಡಿಂದ ಕೊಡ್ಬೋದು. 50ನೇ ವರ್ಷಕ್ಕೆ ಚಾರಿಟಿ ಇವೆಂಟ್ ಆಗುತ್ತೆ, ಅದು ಸೆಲೆಬ್ರೇಷನ್ ಏನಿರುತ್ತೆ. ಮೇಡಮ್, ನಂತ ಒಂದು ಐಡಿಯಾ ಐತೆ. ನಾವು ಯಾಕೆ ಲೆಕ್ಚರರ್ಸು ಸ್ಟೂಡೆಂಟ್ಸು ಎಲ್ಲ ಸೇರಿ ಒಂದು ನಾಟಕ ಮಾಡಬಾರ್ದು? ನಾಟಕನ? ಹೌದು, ನಾಟಕ ನೋಡಕ್ ಬಂದಿರ್ತಾವ, ಟಿಕೆಟ್ ವಸೂಲಿ ಮಾಡಮ್ಮ. ಅದ್ರಾಗ ಬಂದಿದ್ದ ದುಡ್ಡಲ್ಲಿ ವಿದ್ಯಾರ್ಥಿಗಳಿಗೆ ಫ್ರೀ ಸೀಟ್ ಕೊಡ್ಬೋದಲ್ಲ? ಈ ಕಾಲದಲ್ಲಿ ನಾಟಕ ಯಾರು ನೋಡ್ತಾರಮ್ಮ? ಸರ್, ನೋಡಂಗ್ ಮಾಡೋದು ನಮ್ಮ ಕೈಯಲ್ಲೈತೆ. ಹಾಗಾದರೆ ಮೊದಲು ನೀವೆಲ್ಲ ನಾಟಕದ ಕಾನ್ಸೆಪ್ಟನ್ನ ರೆಡಿ ಮಾಡ್ಕೊಳ್ಳಿ, ಆಮೇಲೆ ಆಡಿಷನ್ನು ಶುರು ಮಾಡಿ. ಮತ್ತೆ ನಾವೆಲ್ಲ ನಾಡಿದ್ದು ಸಿಗೋಣ, ಓಕೆ? ರಚನಾ, ಒಂದು ನಿಮಿಷ. ನಿನಗೇನು ಹೇಳ್ದೆ ಹೋಯ್ತಾ ಇದ್ರೆ ನಾ ಏನು ಅನ್ಕಣ್ಲಿ? ರಚನಾ, ಹ್ಞೂ ಅಂದರೆ ಹ್ಞೂ ಮುಡ್ಕ, ಇಲ್ಲಾಂದರೆ ಏನನ್ನ ಹೇಳ್ಬಿಟ್ಟು ಹೋಗು ರಚನಾ, ಪ್ಲೀಸ್. ನಾನು ಇದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಅದು ನಿನ್ನಿಂದ ಶಂಭು. ಏನಾದರೂ ಹೇಳಿ ಹೋಗು ಅಂದರೆ ನಾನು ಏನು ಹೇಳಲಿ ಶಂಭು? ನಾನು ನಿನ್ನ ಬಗ್ಗೆ ಯಾವತ್ತೂ ನಂಗೆ ಸುಧಾರಿಸ್ಕೊಳ್ಳೋಕ್ಕೆ ತುಂಬ ಟೈಮ್ ಬೇಕು. ರಚನಾ, ಪ್ಲೀಸ್ ಇನ್ನೇನು ಮಾತಾಡಬೇಡ.